ಕೆಲವು ಜನ ಮಕ್ಕಳಿಗೆ ಮಣ್ಣು ತಿನ್ನೋ ಚಟ ಇರ್ತದೆ ನೋಡ್ರಿ, ಅಂಥದ್ದೆಲ್ಲ ಸಂಪೂರ್ಣವಾಗಿ ನಿಲ್ಲಿಸ್ಬಿಡ್ತಾವೆ ಮಕ್ಕಳು. ಸತಿಪತಿಯರ ವೈವಾಹಿಕ ಜೀವನದಲ್ಲಿ ದೈಹಿಕ ಸಂಪರ್ಕವನ್ನು ಮಾಡುವಾಗ ತುಂಬ ಸಮಸ್ಯೆಗಳು ಎದುರಾಗ್ತವೆ. ಮೂಡ್ ಸ್ವಿಂಗ್ ಆಗ್ತಿರ್ತದೆ. ಕೆಲವರಿಗೆ ಆ ಎಂಜೈಟಿ ಇರ್ತದೆ, ಆಸಕ್ತಿ ಬರದೇ ಇರೋದಕ್ಕೆ ತುಂಬ ಎಂಜೈಟಿ ಶುರುವಾಗುತ್ತೆ. ಫೈಬರ್ ಇದೆ, ವಿಟಮಿನ್ ಇದೆ, ಪ್ರೋಟೀನ್ ಅಂಶನೂ ಕೂಡ ಇದರಲ್ಲಿ ಯಥೇಚ್ಛವಾಗಿ ನಮಗೆ ಸಿಗ್ತದೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣಾರ್ಥಿ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ರೆಡ್ ಬನಾನಾ ಇದರ ಮಾಹಿತಿಗಳನ್ನು ನೋಡೋಣ. ಕೆಂಪು ಬಾಳೆಹಣ್ಣು. ಈ ಕೆಂಪು ಬಾಳೆಹಣ್ಣು ಅದ್ಭುತವಾದ ಫೈಬರ್ ಅಂಶವನ್ನು ಹೊಂದಿದೆ. ಇದರಲ್ಲಿ ಮಿನರಲ್ಸ್ಗಳು ಯಥೇಚ್ಛವಾಗಿ ನಮಗೆ ಸಿಗ್ತವೆ. ಮತ್ತು ಫೈಬರ್ ಇದೆ, ವಿಟಮಿನ್ ಇದೆ, ಪ್ರೋಟೀನ್ ಅಂಶನೂ ಕೂಡ ಇದರಲ್ಲಿ ಯಥೇಚ್ಛವಾಗಿ ನಮಗೆ ಸಿಗ್ತದೆ. ಕಂಪ್ಲೀಟ್ ಫುಡ್ ಅಂತ ಹೇಳ್ಬೋದು ಬಾಳೆಹಣ್ಣನ್ನು. ಇನ್ಸ್ಟಂಟ್ ಎನರ್ಜಿ ಬೂಸ್ಟರ್ ಅಂತ ಹೇಳ್ಬೋದು. ಸುಸ್ತಾದಾಗ ಒಂದು ಬಾಳೆಹಣ್ಣು ತಿನ್ನಿ, ತಕ್ಷಣ ನಮಗೆ ಎನರ್ಜಿ ಬರ್ತದೆ. ಎಲ್ಲ ಕಡೆ ಎಲ್ಲ ಕಾಲಘಟ್ಟದಲ್ಲೂ ಸಿಗ್ತಕ್ಕಂಥ ಅದ್ಭುತವಾದ ಆಹಾರ ಬಾಳೆಹಣ್ಣು. ಇದು ಶೀತವೀರ್ಯ ಗುಣಧರ್ಮವನ್ನು ಹೊಂದಿದೆ. ವಾತ ಮತ್ತು ಪಿತ್ತ ಪ್ರಕೃತಿ ಇರ್ತಕ್ಕಂಥವ್ರಿಗೆ ಉತ್ತಮ ಆಹಾರ ಅಂತ ಹೇಳ್ಬೋದು. ಕಫ ಪ್ರಕೃತಿ ಇರೋರು ಬಾಳೆಹಣ್ಣಿನ ಜೊತೆಗೆ ಸ್ವಲ್ಪ ಜೇನನ್ನು ಬೆರೆಸಿ ಸೇವನೆ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಯಾರು ಜೇನು ಬೆರೆಸಿ ಬಾಳೆಹಣ್ಣು ತಿಂತಾರೆ, ಕೆಲವು ಜನ ಮಕ್ಕಳಿಗೆ ಮಣ್ಣು ತಿನ್ನೋ ಚಟ ಇರ್ತದೆ ನೋಡ್ರಿ, ಅಂಥದ್ದೆಲ್ಲ ಸಂಪೂರ್ಣವಾಗಿ ನಿಲ್ಲಿಸ್ಬಿಡ್ತಾವೆ ಮಕ್ಕಳು. ಮತ್ತು ಬಾಳೆಹಣ್ಣನ್ನು ಹಾಲಿನ ಜೊತೆಗೆ ಸೇವನೆ ಮಾಡೋದು ವಿರುದ್ಧ. ಅದಕ್ಕೆ ಬಾಳೆಹಣ್ಣನ್ನು ಜೇನಿನೊಂದಿಗೆ ಸೇವನೆ ಮಾಡ್ಬೋದು ಅಥವಾ ಹಾಗೆ ಸೇವನೆ ಮಾಡೋದು ಸೂಕ್ತ. ಬಾಳೆಹಣ್ಣನ್ನು ನಾವು ಸೇವನೆ ಮಾಡೋದ್ರಿಂದ ಎಲುಬುಗಳು ಸ್ಟ್ರಾಂಗ್ ಆಗ್ತವೆ, ಮಾಂಸಖಂಡಗಳು ಬಲಿಷ್ಠ ಆಗ್ತವೆ, ನರಮಂಡಲ ತುಂಬ ಸ್ಟ್ರಾಂಗ್ ಆಗುತ್ತೆ, ಜ್ಞಾಪಕ ಶಕ್ತಿ, ಏಕಾಗ್ರತೆ ಶಕ್ತಿ ಚೆನ್ನಾಗಾಗುತ್ತೆ, ನಿದ್ರಾಹೀನತೆ ಸಮಸ್ಯೆಗೆ ಪರಿಹಾರ, ಹಾಗೆ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಬಾಳೆಹಣ್ಣು ಬಹಳ ಮುಖ್ಯವಾಗಿ ಸತಿಪತಿಯರ ವೈವಾಹಿಕ ಜೀವನದಲ್ಲಿ ಪರ್ಸ್ನಲ್ ಸಮಸ್ಯೆಗಳಿರ್ತಾವಲ್ಲ, ದೈಹಿಕ ಸಂಪರ್ಕವನ್ನು ಮಾಡುವಾಗ ತುಂಬ ಸಮಸ್ಯೆಗಳು ಎದುರಾಗ್ತವೆ. ಹಾಗೆ ಅಂತಹ ಸಮಸ್ಯೆಗಳಿದ್ದವರು ಬಾಳೆಹಣ್ಣು ಅದರ ಸಮ ಪ್ರಮಾಣದಲ್ಲಿ, ಒಂದು ಬಾಳೆಹಣ್ಣು ಒಂದು 4-5 ತೊಳೆ ಹಲಸಿನ ಹಣ್ಣು, ಅದರಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ತುರಿ, ಸ್ವಲ್ಪ ಪ್ರಮಾಣದಲ್ಲಿ ಒಂದು 4 ಚಿಟಿಕೆ ಏಲಕ್ಕಿ, ಒಂದು 4 ಚಿಟಿಕೆ ಲವಂಗ ಹಾಕಿ, ಒಂದು ಅರ್ಧ ಚಮಚ ಜೇನು, 1 ಚಮಚ ಹಸುವಿನ ತುಪ್ಪ ಹಾಕಿ ಸೇವನೆ ಮಾಡಿ ಅಂಥವೆಲ್ಲ ಸಮಸ್ಯೆಗಳು ಬೇಗನೆ ಸ್ಖಲನ ಆಗೋದು, ಶುಕ್ರ ಸ್ಖಲನ ಆಗೋದು, ಆಮೇಲೆ ತುಂಬ ಸುಸ್ತಾಗೋದು, ಸತಿಪತಿಯರ ದೈಹಿಕ ಮೆಲದ ನಂತರ ನೆಕ್ಸ್ಟ್ ಡೇ ತುಂಬ ಸುಸ್ತಿರ್ತದೆ, ತುಂಬ ಮೂಡ್ ಸ್ವಿಂಗ್ ಆಗ್ತಿರ್ತದೆ. ಕೆಲವರಿಗೆ ಆ ಎಂಜೈಟಿ ಇರ್ತದೆ, ಆ ಒಂದು ಆಸಕ್ತಿ ಬರದೇ ಇರೋದಕ್ಕೆ ತುಂಬ ಎಂಜೈಟಿ ಶುರುವಾಗುತ್ತೆ. ಅದನ್ನು ಲೈಂಗಿಕ ಎಂಜೈಟಿ ಅಂತ ಕರೀತಾರೆ. ಅಂಥವರು ಏನಂತ ಹೇಳಿದ್ರೆ ಈ ಒಂದು ಪದಾರ್ಥವನ್ನು ಸೇವನೆ ಮಾಡೋದ್ರಿಂದ ಅವರಿಗೆ ಬಹಳ ಬೇಗ ಮನಸ್ಸು ಪ್ರಸನ್ನವಾಗಿ ಅಂತಹ ಸಮಸ್ಯೆಗಳು ಬಹಳ ಬೇಗ ಪರಿಣಾಮಕಾರಿ ಗುಣ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಬಾಳೆಹಣ್ಣನ್ನು ಸೇವನೆ ಮಾಡೋದ್ರಿಂದ ಮಲಬದ್ಧತೆ ಸಮಸ್ಯೆ, ಅಜೀರ್ಣದ ಸಮಸ್ಯೆಗೆ ಉತ್ತಮ ಪರಿಹಾರ. ಇದನ್ನು ಹೇಗೆ ಸೇವನೆ ಮಾಡಬೇಕು, ಯಾವಾಗ ಸೇವನೆ ಮಾಡಬೇಕು? ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದು ಇದರ ಒಂದು ಉತ್ತಮ ಶಕ್ತಿಯನ್ನು ನಮಗೆ ಕೊಡ್ತದೆ. ಭಾಳ ಜನ ಆಹಾರದ ನಂತರ ಬಾಳೆಹಣ್ಣು ತಿಂತಾರೆ. ಹಾಗೆ ಮಾಡಬೇಡಿ. ಆಹಾರದ ನಂತರ ಯಾವುದೇ ಹಣ್ಣನ್ನು ತಿಂದರೂ ಆಹಾರದ ನಂತರ ತಿಂದರೆ ಏನಾಗುತ್ತೆ, ಹಣ್ಣು ಬೇಗ ಜೀರ್ಣ ಆಗುತ್ತೆ, ಆಹಾರ ಲೇಟಾಗಿ ಜೀರ್ಣ ಆಗುತ್ತೆ, ಅಲ್ಲಿ ದ್ವಂದ್ವ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಏನಾಗಬೇಕು ಅಂತ ಹೇಳಿದರೆ, ಆ ಹಣ್ಣನ್ನು ಸೇವನೆ ಮಾಡಬೇಕಂದ್ರೆ ಏನು ಮಾಡಬೇಕು, ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು. ಆಹಾರದಕ್ಕಿಂತ ಒಂದು ಅರ್ಧ ಗಂಟೆ ಮೊದಲು ಸೇವನೆ ಮಾಡಿ ನಂತರ ಆಹಾರವನ್ನು ಸೇವನೆ ಮಾಡೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ. ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಆ ಬಾಳೆಹಣ್ಣು ಜೀರ್ಣ ಆಗ್ತದೆ. ಅದಕ್ಕಾಗಿ ಹಣ್ಣನ್ನು ಸೇವನೆ ಮಾಡೋರು ಆಹಾರದಕ್ಕಿಂತ ಅರ್ಧ ಮುಕ್ಕಾಲು ಗಂಟೆ ಮೊದಲು ಸೇವನೆ ಮಾಡಿ. ಮತ್ತು ರಕ್ತಹೀನತೆ ಸಮಸ್ಯೆ ಇರೋರು ಬಾಳೆಹಣ್ಣಿನ ಜೊತೆಗೆ ಒಣ ದ್ರಾಕ್ಷಿಯನ್ನು ಸೇವನೆ ಮಾಡೋದು ಒಳ್ಳೆಯದು. ಸುಸ್ತು, ನಿಶಕ್ತಿ, ಆಯಾಸ ಇರತಕ್ಕಂಥವ್ರು ಬಾಳೆಹಣ್ಣಿನ ಜೊತೆಗೆ ಕಲ್ಲು ಸಕ್ಕರೆ, ಒರಿಜಿನಲ್ ಕಲ್ಲು ಸಕ್ಕರೆ, ಸಿಕ್ಕರೆ ಕಲ್ಲು ಸಕ್ಕರೆಯನ್ನು ಬೆರೆಸಿ ಅದರ ಜೊತೆಗೆ ಬೆಲ್ಲನೂ ಕೂಡ ಹಾಕಬಹುದು. ಕೆಂಪು ಬಾಳೆಹಣ್ಣು ಅದರಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥದ್ದು. ಶುಗರ್ ಇರತಕ್ಕಂಥವ್ರು ಕೂಡ ಕೆಂಪು ಬಾಳೆಹಣ್ಣು ಸೇವನೆ ಮಾಡ್ಬೋದು. ಯಾಕಂದರೆ ಗ್ಲೈಸಿಮಿಕ್ ಇಂಡೆಕ್ಸನ್ನು ಇದು ಬ್ಯಾಲೆನ್ಸ್ ಮಾಡುತ್ತದೆ. ಅತಿ ಹೆಚ್ಚು ಗ್ಲೂಕೋಸ್ನ ಅಂಶವನ್ನು ಇದು ಹೊಂದಿದೆ. ಅಂದರೆ ಫ್ರಕ್ಟೋಸ್ ಸಿಹಿ ಇದರಲ್ಲಿದೆ. ಯಾವುದೇ ಹಣ್ಣನ್ನು ಸೇವನೆ ಮಾಡಿದ್ರೆ ಶುಗರ್ ಜಾಸ್ತಿ ಆಗಲ್ಲ ಅಂತ ಯಾಕೆ ಹೇಳ್ತೇವೆ ಅಂದರೆ, ಹಣ್ಣುಗಳಲ್ಲಿ ಫ್ರಕ್ಟೋಸ್ ಇರ್ತದೆ, ಸುಕ್ರೋಸ್ ಇರೋದಿಲ್ಲ. ಅದಕ್ಕೆ ಶುಗರ್ ಇರೋರು ಸಹ ಇದನ್ನು ಸೇವನೆ ಮಾಡ್ಬೋದು. ಇಲ್ಲಿ ಪೊಟ್ಯಾಷಿಯಮ್ ಇರೋದ್ರಿಂದ ಹೃದಯದ ಆಘಾತ ಆಗದಂತೆ ನೋಡಲಿಕ್ಕೆ ಬಾಳೆಹಣ್ಣು ಉತ್ತಮ ಪರಿಹಾರ. ಮತ್ತು ರಕ್ತ ಒತ್ತಡ, ಬ್ಲಡ್ ಪ್ರೆಷರ್ನು ನಿಯಂತ್ರಿಸಲಿಕ್ಕೆ ಬಾಳೆಹಣ್ಣು ಉತ್ತಮವಾಗಿರ್ತಕ್ಕಂಥ ಆಹಾರ ಅಂತಕ್ಕಂಥ ಮಾತನ್ನು ಹೇಳ್ತಾ, ಕೆಂಪು ಬಾಳೆಹಣ್ಣು ಪಚ್ಚ ಬಾಳೆಹಣ್ಣಿಗಿಂತ ಕೆಲವೊಂದಿಷ್ಟು ಕಂಡೀಷನಲ್ಲಿ ಯಕೃತ್ ಉತ್ತೇಜಕವಾಗಿ ಇದು ಲಿವರ್ನ ಡಿಟಾಕ್ಸ್ ಮಾಡಲಿಕ್ಕೆ, ಕಿಡ್ನಿ ಡಿಟಾಕ್ಸ್ ಮಾಡಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ಪರಿಹಾರ ಅಂತ ಹೇಳ್ಬೋದು. ಅದಕ್ಕೆ ಇದನ್ನು ನಾವು ಸೇವನೆ ಮಾಡೋದು ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಫೈಬರ್ನ ಅಂಶ ಇರ್ತದೆ. ವೆಯ್ಟ್ ಹೆಚ್ಚಿಗೆ ಇರೋರು ಕಮ್ಮಿ ಆಗ್ತಾರೆ, ಕಮ್ಮಿ ಇರೋರು
ಹೆಚ್ಚಿಗೆ ಆಗಿ ಬ್ಯಾಲೆನ್ಸ್ ಆಗುತ್ತೆ ವೇಟ್ ಮ್ಯಾನೇಜ್ಮೆಂಟಿಗೆ. ಎಷ್ಟು ತಿನ್ನಬೇಕು ಒಂದು ಸಮಯಕ್ಕೆ 1ರಿಂದ 2 ಬಾಳೆಹಣ್ಣು ಮಾತ್ರ ಸೂಕ್ತ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ಇವತ್ತಿನ ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಈ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ನಮ್ಮ ಆರೋಗ್ಯ ಕೇಂದ್ರದಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ. ಅಲ್ಲಿ ಯೋಗ, ಆಹಾರ ಪದ್ಧತಿ, ಜೀವನ ಪದ್ಧತಿ ಇವೆಲ್ಲವನ್ನು ತಿಳಿಸ್ಕೊಡ್ತೇವೆ. ಥೈರಾಯ್ಡ್, BP, ಶುಗರ್, ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಇಂಥವೆಲ್ಲ ಸಮಸ್ಯೆಗಳಿಗೆ ಜೀವನ ಪರ್ಯಂತ ಔಷಧಿ ತೆಗೆದುಕೊಂಡು ಒದ್ದಾಡ್ತಾ ಇದ್ದರೆ ಅದನ್ನು ಹೇಗೆ ಬಿಡಬೇಕು, ಮನೆಮದ್ದುಗಳಿಂದ ಆ ಸಮಸ್ಯೆಗಳನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಸಿಕೊಡುವ ಪ್ರಯತ್ನ ಮಾಡ್ತೇವೆ. ಆ ಶಿಬಿರಕ್ಕೆ ತಾವೆಲ್ಲ ಭಾಗವಹಿಸಿ. ಶರಣ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.